ಅರ್ನಿಂಗ್ಸ್ ಜಾಸ್ತಿ ಮಾಡಬೇಕಾ ಸೇವಿಂಗ್ಸ್ ಜಾಸ್ತಿ ಮಾಡಬೇಕಾ ಇದು ಎರಡೂ ಬಹಳ ಇಂಪಾರ್ಟೆಂಟ್. ನಿಮಗೆ ಕಾಲ ಕಾಲಕ್ಕೆ ನಿಮ್ಮ ಅರ್ನಿಂಗ್ಸ್ ಅನ್ನ ಜಾಸ್ತಿ ಆಗ್ತಾನೆ ಇರಬೇಕು, ಸ್ಟ್ಯಾಗ್ನೆಂಟ್ ಆಗಿರಬಾರ್ದು. ಅನ್ಲೆಸ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆದರೆ ಮಾತ್ರ ನಿಮ್ಮ 30 ವರ್ಷದ ಸಂಬಳ ಫಿಕ್ಸ್ ಆಗೋಗಿರುತ್ತೆ. ಬೇರೆಯವ್ರಿಗೆ ಆಗಿರೋದಿಲ್ಲ. ಹಾಗಾಗಿ ಅವ್ರಿಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಇತ್ತೀಚಿನ ದಿನಗಳಲ್ಲಿ ಈ ದಿನದ ಏನಪ್ಪಾ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ವಿದ್ಯಾಭ್ಯಾಸ ಇರ್ಬೋದು, ನಿಮ್ಮ ಒಂದು ಜಾಣ್ಮೆ ಅಥವಾ ನೈಪುಣ್ಯತೆ ಏನು ಕೌಶಲ್ಯ ಇರುತ್ತೆ, ಜಾಬ್ಸ್ ಇರ್ಬೋದು, ಅದನ್ನ ಹೆಚ್ಚು ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳು ಮತ್ತು ಬೇರೆ ಬೇರೆ ಕಂಪನಿಗಳಿಗೆ ಶಿಫ್ಟ್ ಆಗ್ತಾ ಹೋಗ್ಬೇಕು. ಹೆಚ್ಚು ಹೆಚ್ಚು ದುಡಿತಾ ಹೋಗ್ಬೇಕು. ಹೆಚ್ಚು ಹೆಚ್ಚು ದುಡಿತಾ ಹೋದಾಗ ಏನಾಗತ್ತಪ್ಪ ಅಂತಂದ್ರೆ ನೋಡಿ, ನಿಮ್ಮ ಅಗತ್ಯಗಳು ಯಾವತ್ತು ಫಿಕ್ಸ್. ಅದನ್ನ ನೀವು ಬದಲಾವಣೆ ಮಾಡಕ್ ಹೋಗಲ್ಲ. ಅಂತಂದ್ರೆ ನಿಮ್ಮ ಊಟ, ಬಟ್ಟೆ, ಮನೆ ಬಾಡಿಗೆ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ನಿಮ್ಮ ಕೆಲವು ಹವ್ಯಾಸಗಳು, ನಿಮ್ಮ ಕುಟುಂಬದ ಖರ್ಚುಗಳು ಇರ್ಬೋದು, ಅದೆವತ್ತು ಫಿಕ್ಸ್ ಇರುತ್ತೆ ಮತ್ತು ಕಾಲ ಕಾಲಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಯಾವಾಗ ಹೆಚ್ಚು ಹೆಚ್ಚು ದುಡಿತಾ ಹೋಗ್ತೀರಾ ಅವಾಗ ಹೆಚ್ಚು ಹೆಚ್ಚು ಅದನ್ನು ಉಳಿಸೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಆದಾಯದಲ್ಲಿ ಅನಗತ್ಯ ಖರ್ಚುಗಳನ್ನು ಬಿಟ್ಟು ಬಿಟ್ಟು ಉಳಿಸೋದಕ್ಕೆ ನೀವು ನೋಡ್ಬೇಕಾಗುತ್ತೆ. ಫೈನಾನ್ಷಿಯಲ್ ಎಜುಕೇಶನ್ ಅನ್ನೋದು ಬಹಳ ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ. ಈ ಒಂದು 5 ವರ್ಷ ಅಥವಾ 10 ವರ್ಷದ ಹಿಂದೆ ಏನಾಗಿತ್ತಪ್ಪ ಅಂತಂದ್ರೆ ನಮಗೆ ಈಗಿರುವಂತಹ ಜನರಿಗಿರುವಂತಹ ಏನಪ್ಪಾ ಅಂತಂದ್ರೆ ಆಪರ್ಚುನಿಟೀಸ್ ಅನ್ನೋದು ಅಷ್ಟು ಜಾಸ್ತಿ ಇದ್ದಿಲ್ಲ. ಹಾಗಾಗಿ ಈಗಿರುವಂತಹ ಜನಗಳಿಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಎರಡನೇದಾಗಿ ಅವರಿಗೆ ಸಂಬಳ ಜಾಸ್ತಿ ಇದೆ ಮತ್ತು ಅವರು ಇದೇ ಊರಿನಲ್ಲಿ ಅಥವಾ ಇದೇ ದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಅವರು ಪ್ರಪಂಚದ ಯಾವ ಮೂಲೆಗಾದರೂ ಹೋಗಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ರೂಪಾಯಿಗಳಲ್ಲಿ ದುಡಿಯೋದಕ್ಕೂ ಬೇರೆ ವಿದೇಶಿ ಕರೆನ್ಸಿ, ಉದಾಹರಣೆಗೆ ನಾವು ಡಾಲರ್ ಅಲ್ಲಿ ದುಡಿಯೋದಕ್ಕೂ ಬಹಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಾನು $1 ನಮ್ಮ ದೇಶಕ್ಕೆ ತಂದ್ರೆ ಅದು ₹100 ಆಗುತ್ತೆ. ಇಲ್ಲಿಂದ ₹100 ತೆಗೆದುಕೊಂಡು ಆ ದೇಶಕ್ಕೆ ಹೋದ್ರೆ ₹1 ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಒಂದು ಹಾರಿಜನ್ ಅಂತ ಹೇಳ್ತೀವಿ, ಥಿಂಕಿಂಗ್ ಹಾರಿಜನ್ ನಾವು ದೊಡ್ಡದು ಮಾಡಿಕೊಂಡು ನಾವು ಎಲ್ಲಿ ಜಾಸ್ತಿ ಅಂದ್ರೆ ಅಷ್ಟೇ ದುಡಿದು ಎಷ್ಟು ಜಾಸ್ತಿ ನಾವು ಸಂಪಾದನೆ ಮಾಡಬಹುದು ಅಂತಂದ್ರೆ, ಉದಾಹರಣೆಗೆ ನಾನು ಅಮೆರಿಕಾಗೆ ಹೋಗ್ಲೇಬೇಕಾಗಿಲ್ಲ, ಬಟ್ ಬ್ಯಾಕ್ ಎಂಡ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸಂಸ್ಥೆಗಳಿಗೆ ನಾನು ಇಲ್ಲಿ ಕುತ್ಕೊಂಡು ಸೇವೆ ಸಲ್ಲಿಸಿದಾಗ ನನಗೆ ಡಾಲರ್ ಅಲ್ಲಿ ಇನ್ಕಮ್ ಬರ್ತಾ ಹೋಗುತ್ತೆ. ಅವರು ಆ ದೇಶಕ್ಕೆ ತಕ್ಕಂತೆ ನನಗೆ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ನಾವು ಸಂಪಾದನೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್, ಅರ್ನಿಂಗ್ಸ್ ಜೊತೆಗೆ ಇನ್ವೆಸ್ಟ್ಮೆಂಟ್, ಯಾಕೆಂತಂದ್ರೆ ಬಂದ ತಕ್ಷಣ ಏನಾಗುತ್ತೆ, ನಾವು ಅದನ್ನು ದುಂದು ವೆಚ್ಚ ಮಾಡ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಲೈಫ್ ಕಂಫರ್ಟಬಲ್ ಮತ್ತು ಹ್ಯಾಪಿ ಆಗಿರುತ್ತೆ.